ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಸುದ್ದಿ ಹೊರಬಂದಿದೆ. ಪ್ರಕರಣದ ಪ್ರಮುಖ ಸಾಕ್ಷಿ ಬಸವರಾಜ ಮುದಿಯವರ ತೇಜೋವಧೆ ಮಾಡುವಂತಹ ಯಾವುದೇ ಸುದ್ದಿಗಳ ಪ್ರಸಾರಕ್ಕೆ ನ್ಯಾಯಾಲಯ ಸಂಪೂರ್ಣ ತಡೆ ನೀಡಿದೆ. ಈ ತೀರ್ಪಿನ ಬೆನ್ನಲ್ಲೇ ಬಸವರಾಜ ಮುದಿಯವರು ಮಾಧ್ಯಮಗಳಿಗೆ ಮಹತ್ವದ ಪ್ರಕಟಣೆ ಹೊರಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬ್ ಚಾನೆಲ್ಗಳು ಮತ್ತು ದಿನಪತ್ರಿಕೆಗಳಲ್ಲಿ ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡದಂತೆ ಧಾರವಾಡದ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯವು ಈ ಆದೇಶ ಹೊರಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಸವರಾಜ ಮುದಿಗೆ ಕೋರ್ಟ್ ತೀರ್ಪಿಗೆ ತಲೆಬಾಗಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತನಾಡಿರುವ ಬಸವರಾಜ ಮುದಿಯವರು, ನಾವೆಲ್ಲರೂ ನ್ಯಾಯಾಲಯದ ತೀರ್ಪಿಗೆ ಬದ್ಧರಾಗಿರಬೇಕು. ಹೋರಾಟದ ಮೂಲಕ ಬಂದಂತ ನನಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವರ ಮನಸ್ಸಿಗೂ ನೋವಾಗದಂತೆ ಮಾಧ್ಯಮಗಳು ದೂರ ಇರಬೇಕು ಮತ್ತು ವರ್ತಿಸಬೇಕು. ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಪಾಲಿಸಬೇಕೆಂದು ಖಡಕ್ ಆಗಿ ವಿನಂತಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾನೂನು ಹೋರಾಟದ ನಡುವೆ ತಮ್ಮ ಅಭಿಮಾನಿಗಳ ಭಾವನೆಗಳಿಗೆ ಧಕ್ಕೆಯಾಗದಂತೆ ಮಾಧ್ಯಮಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕೆಂದು ಮುದಿಗೆಯವರು ಮನವಿ ಮಾಡಿದ್ದಾರೆ. ಈ ಮೂಲಕ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡೋದೇನೆಂದ್ರೆ, ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣ ವಿಚಾರಣೆ ಹಂತದೊಳಗೈತಿ. ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಈಗಾಗಲೇ ಆಗಿ ತೀರ್ಪನ್ನು ಸಹಿತ ಕಾಯ್ದಿರಿಸ್ಯಾರ. ಈ ಹಂತದೊಳಗ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಏಕಮುಖಿಯವಾಗಿ ತಮಗಿಷ್ಟ ಬಂದಂಗ ಸುದ್ದಿಯನ್ನು ಬಿತ್ತರಿಸ್ತಾ ನನ್ನನ್ನು ತೇಜೋವಧೆ ಮಾಡುವಂತ ಕೆಲಸ ನಡೆದೈತಿ. ಈ ಎಲ್ಲಾ ವಿಷಯಗಳನ್ನ ಮನಗೊಂಡು ಈ ಎಲ್ಲ ವಿಷಯಗಳನ್ನು ನ್ಯಾಯಾಲಯದ ಗಮನಕ್ಕೆ ನಾನು ತಗೊಂಡ್ಬಂದು ನ್ಯಾಯಾಲಯ ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ತಡೆಯಾಜ್ಞೆ ನೀಡೈತಿ. ತಡೆಯಾಜ್ಞೆ ನೀಡಿದ ಮೇಲೂ ಸಹಿತ ನಾನು ಯಾಕೆ ವಿನಂತಿಯನ್ನು ಮಾಡ್ತೀನಿ ಮಾಧ್ಯಮ ಮಿತ್ರರಿಗೆ ಅಂದ್ರೆ, ನಾನು ಸಂಘಟನೆ ಹೋರಾಟದಿಂದ ಬಂದಂತ ವ್ಯಕ್ತಿ. ನನ್ನನ್ನು ಹತ್ತಿರದಿಂದ ಬಲ್ಲವರಿಗೆ ಈ ವಿಷಯಗಳು ಗೊತ್ತು. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೇನೆ, ಕೆಲವೊಂದು ಜನ ಏನು ಏಕಮುಖವಾಗಿ ಸುದ್ದಿಯನ್ನು ಮಾಡ್ತಾ ಇದ್ದೀರಿ, ಮಾಡಬೇಡ್ರಿ. ಯಾಕಂದ್ರೆ ನಮಗೂ ಸಮಾಜ ಐತಿ, ನಮಗೂ ಸಂಬಂಧಿಕರು, ಬಂಧು ಬಳಗ, ನಮ್ಮನ್ನು ಪ್ರೀತಿಸುವಂತ ಅಭಿಮಾನಿಗಳು ಎಲ್ಲರೂ ಅದರ. ನೀವು ಈ ತರ ತೇಜೋವಧೆ ಮಾಡುವಂಥದ್ದು ಸರಿಯಲ್ಲ. ಇದನ್ನೆಲ್ಲವನ್ನು ಮನಗೊಂಡ ನಾನು ತಡೆಯಾಜ್ಞೆಯನ್ನು ತಂದೇನಿ. ಇನ್ನು ಮುಂದಾದರೂ ವಿನಂತಿ ಮಾಡ್ತೀನಿ, ಈ ತೇಜೋವಧೆಗಳನ್ನು ಇಲ್ಲಿಗೆ ನಿಲ್ಲಿಸ್ರಿ. ಆಮೇಲೆ ನ್ಯಾಯಾಲಯದ ತೀರ್ಪು ಏನೇ ಬಂದರೂ ನಾವೆಲ್ಲರೂ ಕಾನೂನಿಗೆ, ನ್ಯಾಯಾಂಗಕ್ಕೆ ಬದ್ಧವಾಗಿರಬೇಕು. ಈ ನ್ಯಾಯಾಂಗದ ಮೇಲೆ ಗೌರವವನ್ನು ಇಟ್ಟುಕೊಂಡಂತವ್ರು ನಾವು ನೀವೆಲ್ಲ ನ್ಯಾಯದ ತೀರ್ಪಿಗೆ ಬದ್ಧವಾಗಿರುವಂತ ಕೆಲಸವನ್ನು ಮಾಡೋಣ. ಈ ತಂದಂತ ತಡೆಯಾಜ್ಞೆಯನ್ನ ನಾನು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ತಮಗೆ ವಿನಂತಿ ಮಾಡ್ತೀನಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ. ಆಮೇಲೆ ಆ ತಡೆಯಾಜ್ಞೆಯೊಳಗೆ ಇನ್ನೂ ಒಂದು ಆದೇಶವನ್ನು ಹಾಕ್ಯಾರ. ಈಗಾಗಲೇ ಅಪ್ಲೋಡ್ ಮಾಡಿರುವಂತ ಹಳೆ ಕಂಟೆಂಟ್ಗಳನ್ನು ಸಹಿತ ಡಿಲೀಟ್ ಮಾಡ್ರಿ ಅಂತ ಹೇಳ್ಯಾರ. ದಯಮಾಡಿ ತಮ್ಮ ಮಾಧ್ಯಮ, ಯೂಟ್ಯೂಬ್ ಚಾನಲ್ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಅವನ್ನೆಲ್ಲವನ್ನು ಡಿಲೀಟ್ ಮಾಡಿ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ.